ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನನ್ನ ಬ್ಲಾಗ್ ಬಗ್ಗೆ ನಾನು ನಿಮ್ಮ ಹತ್ರ ಕಿರುಪರಿಚಯ ಮಾಡ್ಕೋತಾ ಇದ್ದೀನಿ. ನಾನು ಫಸ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದರೆ ನನ್ನ ಮಗನಿಗೋಸ್ಕರ ನಾನು ಫಸ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್. ಅವನು ಗಗನ್ ಆರ್ಯ ಯೂಟ್ಯೂಬ್ ಚಾನಲ್ ಅಂತ ನನ್ನ ಮಗ ತುಂಬಾ ಇಷ್ಟಪಡ್ತಾ ಇದ್ದ. ಬ್ಲಾಗ್ ಮಾಡಬೇಕು ಅಂತ ನನ್ನ ಮಗ ಅವಾಗಿಂದನೂ ಹೇಳ್ತಾ ಇದ್ದ. ನಾನು ಅವನಿಗೆ ಬೇಡ ಮಾಡೋದು ಗಗನ್, ಚಿಕ್ಕವನಲ್ವಾ ನೀನು, ಬೇಡ ಅಂತ ಹೇಳ್ತಾ ಇದ್ದೆ. ಇಲ್ಲ ಮಮ್ಮಿ, ಅವನು ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಾನೆ ನನ್ನ ಮಗ, ಹಾಗಾಗಿ ನಾನು ಡ್ಯಾನ್ಸ್ ಆಡಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮಮ್ಮಿ, ನೋಡೋಣ ನನ್ನ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ತುಂಬಾ ಅವನು ಕೇಳ್ಕೊತಾ ಇದ್ದ ನನ್ನ ಮಗ. ಓಕೆ ಆಯಿತು ಮಾಡು ಯೂಟ್ಯೂಬ್ ಚಾನಲ್ನ ಅಂತ ನಾನು ನನ್ನ ಮಗನಿಗೆ ಹೇಳಿದೆ. ಅವನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಗಗನ್ ಆರ್ಯ ಸ್ಪೆಷಲ್ ಚಾನಲ್ ಅಂತ ಅವನು ಸ್ಟಾರ್ಟ್ ಮಾಡ್ದ. ಅವನು ಒಂದು 4-5 ವಿಡಿಯೋಸ್ ಹಾಕ್ತಾ, ಅದು ಕೆಲವೊಂದು ಕಾಪಿರೈಟ್ ಅಂತ ಬಂತು ವಿಡಿಯೋ. ಬಟ್ ನಮಗೆ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಕಾಪಿರೈಟ್ ಬಂದರೆ ಅದನ್ನು ನಾವು ತಕ್ಷಣ ಡಿಲೀಟ್ ಮಾಡಿ ಬೇರೆ ಹಾಕಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಕಾಪಿರೈಟ್ ಬಂದರೆ ಅದ್ರಲ್ಲಿ ಡಿಲೀಟ್ ಮಾಡಬೇಕು, ಮತ್ತು ಅದರಲ್ಲಿ ಸಾಂಗ್ನ ಕಾಪಿರೈಟ್ ಬರುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್, ನನಗೆ ಫಸ್ಟ್ ಆಫ್ ಆಲ್. ಆಮೇಲೆ ನಾನು ಅಲ್ಲಿ YT ಸ್ಟುಡಿಯೋದಲ್ಲಿ ಹೋಗಿ ಚೆಕ್ ಮಾಡಿದಾಗ ನನ್ನ ಫ್ರೆಂಡ್ ಹೇಳಿದ್ಲು, ಹಿಂಗೆ YT ಸ್ಟುಡಿಯೋದಲ್ಲಿ ಹೋಗಿ ಚೆಕ್ ಮಾಡು, ಅದರಲ್ಲಿ ನಿಮಗೆ ಪ್ರತಿ ಒಂದು ಬರುತ್ತೆ, ಕಾಪಿರೈಟ್ಸು ಮತ್ತು ಎಷ್ಟು ವ್ಯೂಸ್ ಆಗಿದೆ ಅನ್ನೋದೆಲ್ಲ ನಿನಗೆ ಬರುತ್ತೆ ಅಂತ. ನನಗೆ YT ಸ್ಟುಡಿಯೋಸಲ್ಲಿ ನೋಡಬೇಕು ಅನ್ನೋದೇ ನನಗೆ ಗೊತ್ತಿರಲಿಲ್ಲ, ಈ ಥರ ಹೋಗಿ ಚೆಕ್ ಮಾಡಬೇಕು ಅಂತ. ಬಟ್ ನನಗೆ ಯೂಟ್ಯೂಬ್ ಬಗ್ಗೆನೇ ಗೊತ್ತಿರಲಿಲ್ಲ. ಮಾಮೂಲಿ ಎಲ್ಲ ಬ್ಲಾಗ್ ಮಾಡ್ತಾರೆ, ಶೇರ್ ಮಾಡ್ತಾರೆ ಯೂಟ್ಯೂಬ್ಗೆ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಅದನ್ನು ವೀಡಿಯೋಸ್ನ ಕಟ್ ಮಾಡೋದು ಪ್ರತಿಯೊಂದು ನನಗೆ ಯೂಟ್ಯೂಬ್ ಬಗ್ಗೆನೇ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನನಗೆ ಏನು ಅನ್ನೋದು, ನನಗೆ ಅದ್ರ ಬಗ್ಗೆ ನನಗೆ ಏನು ಐಡಿಯಾನೂ ಇಲ್ಲ ಯೂಟ್ಯೂಬ್ ಬಗ್ಗೆ. ಆಗ ನನ್ನ ಮಗ ಸ್ಟಾರ್ಟ್ ಮಾಡ್ದ, ನನಗೆ ಪ್ರತಿಯೊಂದು ಸ್ಟೆಪ್ ಕಲ್ತ್ಕೊಂಡಂಗೆ ಆಯಿತು ಯೂಟ್ಯೂಬ್ ಬಗ್ಗೆ. ಈ ಥರ ಮಾಡಬೇಕು, ಈ ಥರ ಶಾರ್ಟ್ಸ್ ಹಾಕಬೇಕು, ಇಷ್ಟು ವ್ಯೂಸ್ ಆಗುತ್ತೆ ಅನ್ನೋದನ್ನ ಪ್ರತಿಯೊಂದು ಸ್ಟೆಪ್ ಆಗಿ ಕಲ್ತ್ಕೊಂಡು ಬಂದೆ. ಆಗ ಇವನು ಮಾಡೋದನ್ನ ನಾನು ಹಾಕ್ತಾಯಿದ್ದೆ, ಇವನ ಕೇಳೇ ಹೇಳಿಸ್ತಾ ಇದ್ದೆ. ಆಮೇಲೆ ಇವನು ಮಮ್ಮಿ ನನಗೆ ಮಾಡಲ್ಲ ಮಮ್ಮಿ, ಬೇಜಾರಾಗೋಯ್ತು ಅಂತ ಹೇಳ್ದ ಇವನು. ಆಗ ನನಗೆ ಅಯ್ಯೋ ಇವನು ಹೆಸರಲ್ಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಯಾಕೆ ನಾನು ಇದನ್ನ ಕಂಟಿನ್ಯೂ ಮಾಡಬಾರ್ದು ವ್ಲಾಗ್ನ, ನಾನು ಟ್ರೈ ಮಾಡೋಣ, ಹೇಗೆ ಮಾಡ್ತೀನಿ ನಾನು ನೋಡೋಣ ಅಂದ್ಬಿಟ್ಟು ನಾನು ಯೂಟ್ಯೂಬ್ನ ಚಾನಲ್ನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಅದು ಸತತವಾಗಿ ಮಾಡ್ಕೊಂಡು ಹೋದೆ. ಆಮೇಲೆ ನನಗೆ ಅದು ವ್ಯೂಸ್ ಅಷ್ಟು ನನಗೆ ಹೋಗ್ತಾ ಇರಲಿಲ್ಲ. ಏನು ಜನಕ್ಕೆ ಅಷ್ಟು ರೀಚ್ ಆಗ್ತಾ ಇಲ್ವಲ್ಲ, ಇದು ನಾನು ಇಷ್ಟು ಮಾಡಿದರೂ ರೀಚ್ ಆಗ್ತಾ ಇಲ್ವಲ್ಲ, ಇನ್ಯಾವ ಥರ ಮಾಡಬೇಕು ವ್ಲಾಗ್ನ, ಎಲ್ರದ್ದು ಸುಮಾರಾಗಾದರೂ ರೀಚ್ ಆಗುತ್ತಲ್ಲ, ಬಟ್ ನನಗೆ ಯಾಕೆ ರೀಚ್ ಆಗ್ತಾ ಇಲ್ಲ ಇದು ಚಾನಲ್ಲು, ಅಯ್ಯೋ ಬೇಡಪ್ಪ, ಇಷ್ಟು ಕ್ಯಾಮ್ರಾ ಇಟ್ಕೊಂಡು ಪ್ರತಿ ಒಂದು ಫಂಕ್ಷನಲ್ಲೂ ಕ್ಯಾಮ್ರಾ ತಗೊಂಡು ನಾನು ಎಡಿಟ್ ಮಾಡಿ ಹಾಕಿದ್ರೂ ರೀಚ್ ಆಗ್ತಾ ಇಲ್ವಲ್ಲ ಅಂದ್ಬಿಟ್ಟು ನಾನು ಒಂದು 6-8 ಮಂತ್ಸ್ನ ಸ್ಟಾಪ್ ಮಾಡಿಬಿಟ್ಟಿದೆ. ಅಯ್ಯೋ ಬೇಡ ಯೂಟ್ಯೂಬೇ ಬೇಡ, ಸ್ಟಾಪ್ ಮಾಡಬೇಡ ಅಂತ. ಆಗ ನನ್ನ ಫ್ರೆಂಡ್ ಹೇಳಿದ್ಲು, ಏನಿಲ್ಲ ನೀನು ಯಾಕೆ ಯೂಟ್ಯೂಬ್ ನಿಲ್ಲಿಸ್ಬಿಟ್ಟೆ, ಮಾಡು, ಯಾಕೆ ನಿಲ್ಲಿಸ್ಬಿಟ್ಟೆ ಯೂಟ್ಯೂಬ್ನ ನೀನು, ಅಂದರೆ ನಿನಗೆ ಅದು ಒಂದು ಖುಷಿ ಸಿಗುತ್ತೆ, ಒಂದು ಮೆಮೊರೇಬಲ್ ಆಗಿರುತ್ತೆ, ನಿನ್ನ ಬ್ಲಾಗ್ ಹಾಕಿ ಮಾಡಿದ್ರೆ ನೀನು. ನಾನೀಗ ನ್ಯೂ ಇಯರ್ ಬ್ಲಾಗ್ ಎಲ್ಲ ಹಾಕಿದೆ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿದು ಫುಲ್ಲು. ಅದನ್ನೆಲ್ಲ ಅವಳು ಹೇಳಿದ್ಲು, ಚೆನ್ನಾಗಿದೆ ಬ್ಲಾಗ್ ಇದು ನೋಡು, ಈಗ ನೀನು ಇದು ಬ್ಲಾಗ್ ಮಾಡದೇ ಆಗಿದ್ರೆ, ನೀನು ಇದನ್ನು ಬ್ಲಾಗ್ ಹಾಕ್ತಾ ಆಗಿದ್ರೆ ನೀವೆಲ್ಲ ಈ ಥರ ಎಂಜಾಯ್ ಮಾಡಿದ್ದೀರಾ ಅಂತ ನೀನು ಆಗ ಅನಿಸಿದ್ದು ಅಷ್ಟೇ. ಬಟ್ ನೀನು ತಿರ್ಗಾ ನೋಡ್ಕೊಳ್ಳೋಕ್ಕೆ ನಿಮಗೆ ವೀಡಿಯೋಸ್ ಬೇಕಲ್ಲ, ಪ್ರತಿ ಒಂದು ಹಾಕಿರೋದನ್ನ ನೀನು ಹೆಂಗೆ ನೋಡ್ಕೋತೀಯ, ನೀನು ಮೆಮೊರೇಬಲ್ ಆಗಿರುತ್ತೆ, ಟ್ರೈ ಮಾಡು ಅಂತ ನನ್ನ ಫ್ರೆಂಡ್ ನನಗೆ ಹೇಳಿದ್ಲು. ಸ್ಟಾರ್ಟ್ ಮಾಡು ವ್ಲಾಗ್ನ, ನಿಲ್ಲಿಸ್ಬೇಡ, ನೀನು ಏನು ಮಾಡ್ತೀಯ ರೊಟೀನು, ಇದೇ ಥರ ಮಾಡಬೇಕು ಅಂತ ಇಲ್ಲ, ನೀನು ಏನು ರೊಟೀನ್ ಮಾಡ್ತೀಯ, ನೀನು ಎಲ್ಲಿ ಹೋಗ್ತೀಯಾ ಅದನ್ನು ವ್ಲಾಗ್ ಮಾಡು ಅಷ್ಟೇ, ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡು, ಜನಕ್ಕೆ ಒಂದಲ್ಲ ಒಂದು ದಿವಸ ರೀಚ್ ಆಗುತ್ತೆ, ಅದು ಹಾಗೇ ಆಗುತ್ತೆ, ನೀನು ಮಾಡು ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ನಾನು ಅದೇ ಫಸ್ಟ್ ಅದನ್ನು ನಿಲ್ಲಿಸಿ ಸ್ಟಾಪ್ ಮಾಡಿ ನಾನು ಮೈಸೂರಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ, ಕೋಟೆ ಮಾರಮ್ಮನ ದೇವಸ್ಥಾನದಲ್ಲಿ. ಅದೇ ಲಾಸ್ಟ್ ಬ್ಲಾಗ್ ಆಗಿತ್ತು, ಒಂದು 8 ಮಂತ್ಸ್ ಏನೋ ಗ್ಯಾಪ್ ಆಗಿತ್ತು ಅದು. ಅದಾದಮೇಲೆ ನಾನು ಗೌಡಿಗಿರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ನಾನು. ಆಗ ನನ್ನ ಫ್ರೆಂಡ್ ಅಂದ್ಲು, ಗಗನ್ ಆರ್ಯ ಅನ್ನೋದನ್ನ ಹೆಂಗೆ ಚೇಂಜ್ ಮಾಡು,
ಶ್ವೇತಾ ಅನ್ನೋದನ್ನ ನೇಮ್ ಹಾಕು, ನಿನ್ನ ಚಾನಲ್ ಮಾಡ್ತಾ ಇದೆಯಲ್ಲ, ಹಾಗಾಗಿ ಗಗನ್ ಆರ್ಯ ಅನ್ನೋದನ್ನ ಚೇಂಜ್ ಮಾಡು, ನಿನ್ನ ಚಾನಲ್ಗೆ ನಿನ್ನ ನೇಮ್ ಹಾಕು. ಈಗ ನಿನ್ನ ಮಗ ಮುಂಚೆ ಮಾಡ್ತಾ ಇದ್ದ, ಅದನ್ನು ಅವನ ಚಾನಲ್ ಅಂತ ಹಾಕ್ಕೊಂಡಿದ್ದೆ. ಈಗ ನೀನು ಮಾಡ್ತಾ ಇದೆಯಲ್ಲ, ಹಾಗಾಗಿ ನಿನ್ನ ಚಾನಲ್ ಅಂತ ನೀನು ಹಾಕು ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ಹಾಗಾಗಿ ಯಾಕೆ ಕಂಟಿನ್ಯೂ ಮಾಡಬಾರ್ದು ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ನನ್ನ ಚಾನಲ್ ನಾನು ಚೇಂಜ್ ಮಾಡಿಕೊಂಡೆ. ಮತ್ತು ನಾನು ಶ್ವೇತಾ ಮಲ್ಲು ಕನ್ನಡ ವ್ಲಾಗ್ ಅಂತ ಚೇಂಜ್ ಮಾಡಿಕೊಂಡೆ ನಾನು ನನ್ನ ವ್ಲಾಗ್ನ. ಹಾಗಾಗಿ ನನ್ನ ವ್ಲಾಗ್ನ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮಗೆ ಡೈಲಿ ವ್ಲಾಗ್ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ, ಆದಷ್ಟು ನಾನು ಡೈಲಿ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ವ್ಲಾಗ್ನ ಸಪೋರ್ಟ್ ಮಾಡಿ. ನಾನು ಮುಂದೆ ವ್ಲಾಗ್ನ ಚೆನ್ನಾಗಿ ಮಾಡೋಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ. ಮತ್ತು ಏನೇ ಮಿಸ್ಟೇಕ್ಸ್ ಇದ್ದರೂ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಪ್ರತಿಯೊಂದು ನಾನು ಕಲ್ತ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ನಿಮ್ಮ ಹತ್ರ. ಓಕೆ ಫ್ರೆಂಡ್ಸ್, ನನ್ನ ಮಾತನ್ನ ನಾನು ಮುಗಿಸ್ತೀನಿ. ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್.